ಹುಬ್ಬಳ್ಳಿ ಧಾರವಾಡದಲ್ಲಿ ಪಾಲಿಕೆ ಅಧಿಕಾರಿಗಳ ಎಡವಟ್ಟಿಗೆ ಜನ ಹೈರಾಣಾಗಿ ಹೋಗಿಬಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಏಕಾಏಕಿ ರಸ್ತೆಗಳನ್ನು ಬಂದ್ ಮಾಡಿ ಕಾಮಗಾರಿ ನಡೆಸಲಾಗ್ತಾ ಇದೆ. ಏಕಾಏಕಿ ಬಂದ್ ಮಾಡಿಬಿಡೋದು ಕಾಮಗಾರಿ ಮಾಡೋದಕ್ಕಂತ. ಪಾಲಿಕೆಯ ಈ ನಿರ್ಧಾರಕ್ಕೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾವುದೇ ಮುನ್ಸೂಚನೆ ಕೊಡಲ್ಲ, ಮುಂಚೆನೇ ಯಾವುದೇ ರೀತಿಯಾದಂತಹ ಮುನ್ಸೂಚನೆಯನ್ನೇ ಕೊಡದೆ ಏಕಾಏಕಿ ರಸ್ತೆ ಬಂದ್ ಮಾಡಿಬಿಡೋದು. ದೇಸಾಯಿ ಸೇತುವೆಯಿಂದ ಪಿಂಟು ವೃತ್ತದವರೆಗೆ ರೋಡ್ ಕ್ಲೋಸ್ ಮಾಡಲಾಗಿದೆ. ಈಗ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತಹ ರಸ್ತೆ ರೀ ಇದು. ಆದರೆ ಅಧಿಕಾರಿಗಳು ಏಕಾಏಕಿ ಬಂದ್ ಮಾಡಿದ್ದಾರೆ. ರಸ್ತೆ ಕ್ಲೋಸ್ ಮಾಡಿ ಪೈಪ್ ಲೈನ್ ಅಳವಡಿಕೆ ಕಾರ್ಯ ಮಾಡಲಾಗ್ತಾ ಇದೆ. ಪಾಲಿಕೆ ಅಧಿಕಾರಿಗಳ ಎಡವಟ್ಟಿಗೆ ಈಗ ಜನ ಹೈರಾಣಾಗಿ ಹೋಗಿದ್ದಾರೆ. ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಟ್ರಾಫಿಕ್ಕು ತುಂಬ ಜಾಸ್ತಿ. ಅದರ ನಡುವೆ ಅಧಿಕಾರಿಗಳು ಮೊದಲು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಕ್ಕೆ ತರಬೇಕು. ಇಲ್ಲಿ ಕಾಮಗಾರಿ ಆಗುತ್ತೆ, ಜೊತೆಗೆ ರೋಡನ್ನು ಡೈವರ್ಟ್ ಮಾಡಬೇಕು, ಇದೆಲ್ಲವನ್ನು ಮಾಡಿಕೊಂಡು ವ್ಯವಸ್ಥೆಗಳನ್ನು ಮಾಡಿಕೊಂಡು ನಂತರದಲ್ಲಿ ಕಾಮಗಾರಿ ಮಾಡಬೇಕು. ಆದರೆ ಏಕಾಏಕಿ ಬರೋದು, ಬ್ಯಾರಿಕೇಡ್ಗಳನ್ನು ಹಾಕೋದು, ನಂತರದಲ್ಲಿ ಕಾಮಗಾರಿ ಆರಂಭ ಮಾಡಿಬಿಡೋದು, ಇದಕ್ಕೆ ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಹೋಗುವಂಥವರು, ತಮ್ಮ ಕೆಲಸಗಳಿಗೆ ಹೋಗುವಂಥವರು ಎಲ್ಲರೂ ಕೂಡ ಸಮಸ್ಯೆಗೆ ಒಳಪಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಬೆಂಗಳೂರಿನಲ್ಲೂ ಕೂಡ ಇಲ್ಲವೇನೋ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಇದೆ. ಅಲ್ಲಿ ರಸ್ತೆಗಳು ಕೂಡ ತುಂಬ ಹಳ್ಳ ಹಿಡಿದಿದ್ದಾವೆ. ಈ ನಡುವೆ ಜನಾಕ್ರೋಶ ತೀವ್ರವಾಗಿ ಕೇಳಿಬರ್ತಾ ಇದೆ.